ಒಬ್ಬ ರಾಜ ಮತ್ತು ಮಂತ್ರಿ ಅವರಿಬ್ಬರು ನೆಟ್ಟಿಗಿಲ್ಲ ಅಂದರೆ ಎಷ್ಟು ತೊಂದರೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಹೋಗ್ತಾರೆ. ಒಬ್ಬ ಕಳ್ಳಿ ಒಂದು ಮನೆಗೆ ಬರ್ತಾರೆ, ಕನ್ನ ಹಾಕ್ತಾನೆ, ಗೋಡೆ ಕುಸಿದು ಹೋಗುತ್ತೆ, ಗೋಡೆ ಕೆಳಗಡೆ ಸಿಕ್ಕಾಕೊಂಡು ಕಳ್ಳ ಸತ್ತೋಗುತ್ತಾನೆ, ಹಣ ಬೀಳುತ್ತೆ ಓಪನಿಂಗ್ ಸೀನಲ್ಲೇ. ಆಗ ಕಳ್ಳಿ ಲವ 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 ಅಂತ ಬಡ್ಕೊಂಡು ನನ್ನ ಗಂಡ ಸತ್ತೋಗ್ಬಿಟ್ಟ ಹಾಗೆ ಹೀಗೆ ನಾವು ಏನೂ ಮಾಡಿಲ್ಲ ಅಂದಾಗ ಜನಗಳು ಬರ್ತಾರೆ, ಕೇಳ್ತಾರೆ. ಕೊತ್ವಾಲ ಬರ್ತಾನೆ, ಕೇಳ್ತಾನೆ, ಅಲ್ಲಮ್ಮ ಕಳ್ತನ ಮಾಡೋಕ್ಕೆ ಬಂದಿದ್ದು? ಇಲ್ಲ ಸ್ವಾಮಿ, ನಮ್ಮ ಉದ್ಯೋಗನೇ ಅದು, ನಾವು ಉದ್ಯೋಗ ಮಾಡೋಕ್ಕೆ ಬಂದಾಗ ಸತ್ತಿದ್ದಾನೆ, ನಾನು ನ್ಯಾಯ ಕೊಡಿಸಿ ಅಂತ ಗಲಾಟೆ ಆಗ್ತಾನೆ. ಕೊತ್ವಾಲ್ನವರೆಗೂ ಹೋಗುತ್ತೆ. ಕೊತ್ವಾಲ ಹೋಗಿ ರಾಜರನ್ನ ಕರ್ಕೊಂಬರ್ತಾರೆ. ಆ ರಾಜ ಮತ್ತು ಮಂತ್ರಿ ಎಷ್ಟು ವಿಚಿತ್ರ ಕ್ಯಾರೆಕ್ಟರ್ಗಳು ಅಂದರೆ, ಅವರು ತಮ್ಮ ಮೇಲಿನ ಒಂದು ಜವಾಬ್ದಾರಿನ ಬೇರೆಯವ್ರ ಮೇಲೆ ಹೆಂಗೆ ಹೊರಿಸ್ತಾರೆ ಅನ್ನೋದು ಆ ನಾಟಕದಲ್ಲಿದೆ. ರಾಜ ಬಂದು ಕೇಳಿ, ಯಾರ್ದು ಈ ಮನೆ ಅಂತಾನೆ. ಗೃಹಸ್ಥ ಬರ್ತಾನೆ, ಮನೆಯವನು. ನೀನು ಸರಿಯಾಗಿ ಮನೆ ಕಟ್ಟಿಲ್ಲ, ಆದ್ದರಿಂದನೇ ಸತ್ತ ಇವನು ಕಳ್ಳ. ಅಲ್ಲ ಸ್ವಾಮಿ, ಅವ್ನು ಕನ್ನ ಹಾಕಿದ್ರಿಂದ ಗೋಡೆ ಕುಸಿತು, ಅದೆಲ್ಲ ನನಗೆ ಬೇಡ. ಕನ್ನ ಹಾಕಿದ್ರೂ ಗಟ್ಟಿಯಾಗಿ ಉಳಿಯೋ ಥರ ನೀವು ಮನೆ ಕಟ್ಟಬೇಕಾಯಿತು, ಆದ್ದರಿಂದ ನಿನ್ನ ಮೇಲೆ ನಾನು ಕ್ರಮ ತೊಗೋತಾ ಇದ್ದೀನಿ, ನಿನಗೆ ಫಾಶಿ ಶಿಕ್ಷೆ ಅಂತ ಹೇಳ್ತಾರೆ. ಇಲ್ಲ 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 ಅಂದರೆ ಕಳ್ಳಿನ ಮದುವೆ ಆಗು, ಅವಳು ನಾನು ಲಬ ಬಡ್ಕೋತಾ ಇರ್ತೀನಿ ಪಕ್ಕದಲ್ಲಿ, ಅವಳಿಗೆ ಯಾರೂ ದಿಕ್ಕಿಲ್ಲ, ಮದುವೆ ಆಗು ಅಂತಾನೆ. ಅವ್ನು ನನ್ನ ಮುಖ ನೋಡಿದ್ರೆ ಇನ್ನೂ ಗಾಬರಿ ಆಗಿಬಿಡುತ್ತೆ, ಬೇಡ ಅಂತಾನೆ. ಐ ಪ್ರಿಫರ್ ಸಾವು ದೆನ್ ಮ್ಯಾರಿಂಗ್ ಹರ್ ಅನ್ನೋ ಥರದಲ್ಲಿ ನೋಡ್ತಾನೆ. ಅವನು ಹೇಳ್ತಾನೆ, ಗೃಹಸ್ಥ, ನಂದಲ್ಲ ಸ್ವಾಮಿ ತಪ್ಪಿದು, ಇದನ್ನು ಮನೆ ಕಟ್ಟಿದ್ನಲ್ಲ ಉಪ್ಪಾರ, ಅವನದು ತಪ್ಪು, ಅವನ ತಪ್ಪನ್ನು ನನ್ನ ಮೇಲೆ ಹೆಂಗಾಗ್ತೀರಾ ನೋಡಿ. ಆ ಒಂದು ತಪ್ಪು ಹೆಂಗೆ ಪಾಸಾನ್ ಆಗುತ್ತೆ ಅಂತ ಕರೆಸಿ ಉಪ್ಪಾರನ್ನ. ಕೊತ್ವಾಲ ಹೋಗಿ ಕರ್ಕೊಂಬರ್ತಾನೆ ಉಪ್ಪಾರನ್ನ. ಕರ್ಕೊಂಬಂದಾಗ ನೀನೇನ ಕಟ್ಟಿದ್ದು ಮನೆ? ಹೌದು. ಈಗ ಕಟ್ಟೋದು ಅಲ್ಲ, ಕನ್ನ ಹಾಕಿದಾಗ ಗಟ್ಟಿಯಾಗಿ ನಿಲ್ಲಬೇಕದು, ಬೀಳೋ ಥರ ಕಟ್ಟಿದ್ದೀಯಲ್ಲ, ನಿನಗೆ ಫಾಶಿ ಶಿಕ್ಷೆ. ಇಲ್ಲ ಅಂದರೆ ಮದುವೆ ಆಗಿ ಹೇಳಲ್ಲ. ಇಲ್ಲ ಸ್ವಾಮಿ, ನಾನು ಯಾರನ್ನೋ ಕೂಲಿಯವ್ರ ಕೈಯಲ್ಲಿ ಕಟ್ಟಿಸಿದ್ದು ಅಂತಾನೆ. ಹಾಗಾದ್ರೆ ನಿನ್ನ ತಪ್ಪಿಲ್ವಾ? ಮಹಾರಾಜ ಕೇಳ್ತಾನೆ. ಹಾಗಿದ್ರೆ ಕೂಲಿಯವನ್ನ ಕರೆಸಿ. ಆ ಕೂಲಿಯವನ್ನ ಕರೆಸ್ತಾರೆ, ಅಲ್ಲೂ ಇದೇ ರಿಪೀಟ್ ಆಗುತ್ತೆ, ನಂದಲ್ಲ ತಪ್ಪು ಅಂತ 5 ಜನ 6 ಜನ ಕ್ಯಾರೆಕ್ಟರ್ಗಳಲ್ಲಿ ಬಂದು ಹೋಗುತ್ತೆ. ಕಡೆಗೆ ರಾಜ ಮಂತ್ರಿ ಅವರು ಇವನು ನೇಣಿಗೆ ಹಾಕಬೇಕು ಯಾರನ್ನಾದ್ರೂ ಅಂತ ಸಿದ್ಧ ಮಾಡಿಬಿಟ್ಟಿರ್ತಾರೆ ನೇಣನ್ನ. ಏನಿದು ಶಿಕ್ಷೆ ಕೊಡೋಕ್ಕೆ ನಾವು ತಯಾರಾಗಿರುವಾಗ ಸಾಯಲು ಯಾರೂ ಮುಂದೆ ಬರ್ತಿಲ್ವಲ್ಲ ನಮ್ಮ ರಾಜ್ಯದಲ್ಲಿ ಅಂತ ಆ ರಾಜ ಬಹಳ ದುಃಖ ಪಡ್ತಾನೆ. ಯಾರು ಇಲ್ಲವೇ ಸಾಯಕ್ಕೆ ಎಂದಾಗ, ಆಗ ಒಬ್ಬ ಸನ್ಯಾಸಿ ಅವನ ಶಿಷ್ಯ ಬೇಗ ಬರ್ತಾರೆ. ಅಲ್ಲಿ ಕುಣಿಕೆ ಸಿದ್ಧವಾಗಿದೆ, ಯಾರನ್ನಾದರೂ ಹಾಕಲೇಬೇಕು ಇವತ್ತು, ಏಕೆಂದರೆ ಇಲ್ಲೊಂದು ಹೆಣ ಬಿದ್ದಿದೆ, ಅದರ ಬದಲು ಇನ್ನೊಬ್ಬರಿಗೆ ನಾವು ಪ್ರಾಣ ತೆಗಿಬೇಕಾದ್ದರಿಂದ ಯಾರು ಬರ್ತೀರ ಅಂದಾಗ ಇವನು ಮಂತ್ರ ಹೇಳ್ಕೊಂಡು ಬರ್ತಾರೆ, ಭಜನೆ ಮಾಡ್ಕೊಂಡು ಬರ್ತಾರೆ. ಯಾರು ಸಾಧು ಮತ್ತು ಶಿಷ್ಯ ಬಂದವರು, ನಾನು ಸಾಯ್ತೀನಿ ಅಂತಾನೆ. ಆ ದೊಡ್ಡ ಸಾಧು ಒಂದು ಶಿಷ್ಯ, ಇಲ್ಲ ನಾನು ಸಾಯ್ತೀನಿ ಅಂತಾನೆ. ರಾಜನಿಗೆ ಆಶ್ಚರ್ಯ, ಏನಿದು? ಇಲ್ಲ ನಾನು ದೊಡ್ಡವನು, ನನ್ನೇ ನೀವು ಫಾಶಿಗೆ ಹಾಕಬೇಕು, ನನಗೇನು? ಅವರಿಬ್ಬರ ನಡುವೆ ಜಗಳ ಶುರು ಆಗಿಬಿಡುತ್ತೆ. ಯಾರು ಸಾಯಬೇಕು ಮೊದಲು, ಯಾರು ಸಾಯಬೇಕು ಅಂತ. ಮೊದಲು ನನ್ನ ಹಾಕಿ, ಬೇಕಾದ್ರೆ ಆಮೇಲೆ ಶಿಷ್ಯನ ಹಾಕಿ. ಇಲ್ಲ, ಇದರಲ್ಲಿ ಏನೋ ಒಂದು ಆಂತರಿಕವಾದ ಒಂದು ಗುಟ್ಟಿರಬೇಕು, ಏನು ಅಂತ ಸಾಯೋ ಆಟದಲ್ಲಿ ಲಾಸ್ಟಲ್ಲಿ ಹೇಳ್ತಾರೆ ಅವರು. ಏನು ಅಂದರೆ, ಆ ಸಾಧು ಹೇಳ್ತಾನೆ, ಇವತ್ತಿನ ಈ ಗಳಿಗೆಯಲ್ಲಿ ಇಲ್ಲಿರ್ತಕ್ಕಂಥ ವಾಸ್ತು ಪ್ರಕಾರ ಕಟ್ಟಿರ್ತಕ್ಕಂಥ ನೇಣಿನ ಕುಣಿಕೆಗೆ ಯಾರು ತಲೆಯನ್ನು ಕೊಟ್ಟು ಸಾಯ್ತಾರೋ ಅವ್ರು ಮುಂದಿನ ಜನದಲ್ಲಿ ರಾಜ ಆಗ್ತಾನೆ, ಆಮೇಲೆ ಸಾಯೋವನು ಮಂತ್ರಿ ಆಗ್ತಾನೆ ಅಂತ ಹೇಳ್ತಾನೆ. ಯಪ್ಪ, ಇಂಥ ಗುಟ್ಟಿಟ್ಕೊಂಡು ನಮಗೆ ವಂಚನೆ ಮಾಡೋದ ಮಂತ್ರಿಗಳೇ? ನೋಡಿದಿರಾ, ನಾವು ತಲಾಂತರದಿಂದ ಬಂದಿರತಕ್ಕಂಥ ಈ ಒಂದು ನಮ್ಮ ಈ ರಾಜ ಪರಂಪರೆಯನ್ನು ಯಾರಿಗೂ ಬಿಟ್ಟುಕೊಡೋದು ಬೇಡ, ಬನ್ನಿ ನಾನು ಮೊದಲು ಸಾಯ್ತೇನೆ, ಅನಂತರ ನೀವು ಸಾಯಿರಿ ಅಂತ ಅವರಿಬ್ಬರು ಸತ್ತೋಗ್ತಾರೆ. ಎಂಥ ಪೊಲಿಟಿಕಲ್ ಸೆಟೈರ್ ಯೋಚನೆ ಮಾಡಿ. ಬೇಂದ್ರೆಯವರ ನಾಟಕ ಸಾಯೋ ಆಟ ಅಂತಕ್ಕಂಥ ನಾಟಕವನ್ನು TN ಸೀತಾರಾಮ್ ಅವರು ನಿರ್ದೇಶನ ಮಾಡಿದ್ರು. ಆ ಬೇಂದ್ರೆಯವರ ಅದ್ಭುತವಾದ ಪೊಲಿಟಿಕಲ್ ಸೆಟೈರ್ ಅದು. 1952ರಲ್ಲಿ ಮರಾಠಿಯಲ್ಲಿ ಬರೆದ ನಾಟಕ ಇದು, ಸಾಯೋ ಆಟ. ತದನಂತರ ಅವರೇ ಕನ್ನಡಕ್ಕೂ ತಂದರು. ನಾವು 1968-69ರಲ್ಲಿ ಸೀತಾರಾಮ್ ನಿರ್ದೇಶನದಲ್ಲಿ ನಾವು ಮಾಡಿದ್ವಿ. ಪರಿಷತ್ತಲ್ಲಿ ಕೃಷ್ಣ ರಾಜ ಪರಿಷನ್ ಮಂದಿರದಲ್ಲೇ ಇತ್ತು, ಕಿಕ್ಕಿರಿದು ತುಂಬಿದ್ದ ಜನಗಳು ಅವತ್ತು. ಆ ನಾಟಕದಲ್ಲಿ ನಾನು ಕಳ್ಳಿಯ ಪಾತ್ರವನ್ನು ಮಾಡಿದ್ದೆ ಅಂತ ನಮ್ರತೆಯಿಂದ ಹೇಳ್ತಾ ಇದ್ದೀನಿ. ಕಳ್ಳಿ ಪಾತ್ರ ಅಂದರೆ ಹೆಣ್ಣು ಪಾತ್ರ.